ನಿನಗೆ ಅನ್ನ ಅಂತ ಮಾತಾಡಿದ್ರೆ ನೆಟ್ಟಗೆ ಮಾತಾಡ ನಿನಗೆ ಅಲ್ಲ ಒಂದು ಅವ್ರು ಪಾಳೆ ಮುಗ್ದಿತ್ತ ಕೈಯಾಗ ಹಚ್ಚಿದೆ ಅದನ್ನು ಕೊಯ್ ಅಂದಿತ್ತು ಕೊಯ್ ಅಂದಿತ್ತಾನೆ ಹೇಳಿ ಮೈಕ್ ನೆನ ಮೇಲೆ ನಾ ದಿನ ಮೈಕ ಹಿಡಿತೀನ ನಾನು ದಿನ ಇದನ್ನು ಮಾಡ್ತೀನಿ ಏನು ದಿನ ಮೈಕ್ ಇರ್ಬೋದು ಕರೆ ಅನ್ನ ಒಂದು ಮಾತು ಹೇಳ್ತಾನೆ ನಾ 10 ನಿಮಿಷನ ಸಂದು ಮುಗಿಸ್ಕೊಡ್ತಾನೆ ಎಲ್ಲರೂ ತಗೊಂಡು ನನಗೇನು ಕೊಳೆ ಮೇದ ಏನು ನೀನು ಊರಾಗಟ್ಟ ಹಾಡೋದು ನನಗೆ ಕಾರ್ಯಕ್ರಮ ಕೊಡ್ತಾ ಇರ್ತೀವಿ ಒಂದು ಮಾತು ಕೊಯ್ ಅಂದ್ರೆ ಅವ್ನು ಮುಟ್ಟಬೇಕು ಕೊಯ್ ಅಂದಿದ್ದಲ್ಲಿ ಯಾಕೆ ಮುಟ್ಟಿದ್ ಹೇಳಂಗ್ರ ನಾ ಮೈಕ್ ನನಗೆ ದಿನ ಅದನ್ನು ಹಿಡಿತಾನೆ ಮೈಕ್ ಎಷ್ಟು ದೂರ ಹಿಡಿದು ಹಾಡ್ತಾನೆ ಮೈಕ್ ಬರೋದು ಅಲ್ಲ ಅವ್ರು ಹಾಡ್ಲಿಕ್ಕತ್ತಾರ ಅವ್ರು ಹಾಡೋದು ಮುಂದೆ ಮೈಕ್ ನೀ ಆಯರ್ ಸ್ವೀಕಾರ ಮಾಡ್ತು ಮುಂದೆ ಮೈಕ್ ಕಡಿಮೆ ಇಟ್ಟಿದಿ ನೋಡೋಣ ನಿನ್ನ ಬಂಡಾರ ಮುಟ್ಟ ಹೇಳ್ತು ನಿನ್ನ ಪಕ್ಕ ನೋಡಿನ ನೀ 10 ನಿಮಿಷನ ಸಂದು ಮುಗಿಸ್ಕೊಡ್ತಾನೆ ಬೇಕಾದ್ರೆ ಹಾಡಲಿ ಬೇಕಾದ್ರೆ ಬಿಡಲಿ ಅವರು ಒಬ್ರಿಗೊಂದು ಮಾಡಬೇಡ್ರಿ ನೀವು ಹೌದು ನಾ ಪೈಲ ಸಂದಿಗೆ ನೋಡಿನ ನಿನಗೆ ಅಲ್ಲ ಒಂದು ಮಾತು ನಾ ಕರೆಕ್ಟ್ ನೋಡೇ ಮಾತಾಡ್ತಾನೆ ನಾನು ಅವ್ರಿಗೆ ಯಾಕೆ ಮಾಡಂಗಿಲ್ಲ ಮತ್ತೆ ಹೌದು ಅವ್ರು ಕರೆಕ್ಟ್ ಇಟ್ಟಿರ್ತೀವಿ ಅಲ್ಲಿ ಇಡೋ ಮೇಲೆ ನಾನು ಹೆಟ್ಟು ಸಕಡೆ ಮಾಡ್ತಾನೆ ಬಾಲನ ಅವ್ರಿಗೆ ಸೌಂಡ್ ಜೋರು ಇಡುವಲ್ಲಿ ಸೆಟ್ಟಿಂಗ್ ಇಟ್ಟರೆ ಕೊಯ್ ಅನ್ನಂಗಿಲ್ಲ ಅವ ಒಂದು ಮಾತು ಹೇಳ್ತಾನೆ ನಾನು ಒಟ್ಟೆ ನಿಮಗೆ ಮಾತಾಡಂಗಿಲ್ಲ ನೀವು ಹೆಂಗೆ ಇಟ್ಟರೆ ಹಂಗೆ ಹಾಡ್ತೀನಿ ಇನ್ಕತ್ತಾನ ಆ ಕವಿ ಹಾಡ್ಲಕತ್ತಿಲ್ಲ ಇಟ್ಟು ದೂರ ಹಿಡಿದು ಹಾಡ್ಲಕತ್ತ ಜಗ್ಗಕತ್ತ ಮೈಕ ಅವಾಗ ಕೈ ಮಾಡಿ ಕೈ ಯಾಕೆ ಹಚ್ಚಿದ ಹೇಳಂಗ್ರ ಕೊಯ್ ಅಂದ್ರಿಕಿಲ್ಲ ಅದು ಮೈಕ ಇನ್ನು ನನ್ನ ಕೈಯಾಗ ಮೈಕ್ ಬಂದಿಲ್ಲ ಅದು ಅಕ್ಕ ನಾ ದಿನ ಏನೋ ಒಬ್ಬರು ನಾ ದಿನ ಬರೀ ಆಕಾರ ನೋಡಿ ಹೇಳ್ತೀನಿ ನಾನು ಸಭೆ ಹೆಂಗದ ಆಕಾರ ನೋಡ್ರ ನಮಗೂ ಒಂದೊಂದು ಸಂದರ್ಭ ಮೈಕ್ ನಮಗೆ ಜೋರು ಇಟ್ಟಾರ ಅಪೋಸ್ ಬಡ್ರ ಕಡಿಮೆ ಇಟ್ಟರು ನಾನು ನೇರವಾಗಿ ಹೇಳಿನಿ ನಾ ಇದೇ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನೀ ಹೆಂಗೆ ಹಿಡಿಯುತ್ತಿಲ್ಲ ಮೈಕ್ ಹಂಗೆ ಹಿಡಿತೀನಿ ಸೌಂಡ್ ಜೋರು ಕೊಡ್ತೀನಿ ಹೋಗುತ್ತೆ ಹೇಳಿ ಹೋಗಿನಿ ನಿನ್ನ ಮೇಲೆ ಏನು ವೈರತ್ತಿಲ್ಲೋಣ ನಿನ್ನ ಹೊಲ ಮನಿ ನಾ ಕಸ್ಕೊಂಡಿಲ್ಲ ನಾನು ಹೊಲ ಮನಿ ನೀ ಕಸ್ಕೊಂಡಿಲ್ಲ ನನಗೇನು ಕೊಳೆ ಬಿದ್ದದ ನಿಮ್ಮ ಜೋಡಿ ಜಗಳಾಡಕ್ಕೆ ಕಾರ್ಯಕ್ರಮ ಚಂದ ಆಗುತ್ತೆ ನಿಮ್ಮ ಆಗ್ತಾವ ಬಡ 5 ನಿಮಿಷ ಹಾಡ್ತು ಸಂದು ಕೊಡ್ತೀನಿ ನಿಮಗೆ ಕೇಳ್ರಿ ಬಿಡ್ರಿ ಮುಂಜಾನೆ ನನಗೆ ಕೊಟ್ಟೆ ಕೊಡ್ತೀರಿ ನಮ್ಮ ಅಪ್ಪನ ಜಾತ್ರೆದ ಚಂದ ಆಗಬೇಕಂತ ನೀನು ಸೆಟ್ ಮಾಡತ್ತ ಅಟ್ಟೆ ಅಕ್ಕವ್ರ ನಮಗೆ 2 ಮೇಳ ಅಟ್ಟ ಒಂದು ಬಲಗಾನ ಒಂದು ಎಡಗಾನ ಇದ್ದಂಗ ನೀವು ಹೆಂಗೆ ಟೆಸ್ಟ್ ಮಾಡಿ ಇಟ್ಕೋರಿ ಈಗ ಇಡ್ಲಾಕಸ್ತೀವಿ ನೀವು ಈಗ ಟೆಸ್ಟ್ ಇಟ್ಕೋರಿ ನೀವು ನಾವು ಯಾಕೆ ನಿಮ್ಮನ್ನ ಕರೆಸಿ ನಿಮಗೊಂದು ಹೊಳ್ಳೆ ಕೈ ನಾ ಅಲ್ಲೇ ಕೈ ಹೊಳ್ಳೆ ಕೈ ಹೆಸ್ತಾನ ಈಗ ಟೆಸ್ಟ್ ಮಾಡ್ರಿ ಹಂಗೆ ಇಡ್ತಾ ನಾವು ಈಗ ಸದಾ ಇಟ್ಕೋರಿ ಹಲೋ ಮೈಕ್ ಕೊಯ್ ಒಂದಿಲ್ಲ ಹೊಳ್ಳಿ ಮತ್ತೆ ಸೌಂಡ್ ಕಡಿಮೆ ಮಾಡ್ತಾನೆ ಟೆಸ್ಟ್ ಮಾಡ್ಕೊಂಡು ನೀವು ನಾನು 10 ನಿಮಿಷ ಸೌಂಡ್ ಕೊಡ್ತೇನೆ ನಮಗೆ ಹೋಗೋದ ಹಲೋ 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 ಊರಾಗ ಒಂದು ಕಾರ್ಯಕ್ರಮ ಕಟ್ರೆ ಮುಗಳಾದವ್ರು ಹಿಂಗೆ ಬರಿಬಾದ್ ಹಾಡ್ತಾರೆ ಜಗತ್ತು ತುಂಬ ಗೊತ್ತದ ಹಲೋ 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 ಇದ್ದ ಮಾತ ಕೇಳ್ರಿ ಇದ್ದಂಗ ಹೇಳುತ್ತೇನೆ ಈ ಮತ ಎಲ್ಲರಿಗೆ ಗುರುತು ಚಿತ್ತಿಟ್ಟು ಕುಂತಿರಿ ಶಾಂತದಿಂದ ಕೂಡಿರಿ ಸಭಾ ಶಾಂತ ದಂತ ಹಾಡದ್ಯಾಕೋ ಪಂತಕ್ಕೆ ಕೇಳುತ್ತೇನೆ ಹೇಳ ಗಾಡಿಗೆ
ಮಹತ್ವ ಬಸವನ ನಂದಿ ಬಸವನ ಆದ್ಯ ಕೊಯ್ಯತ್ತು ಶಿವನ ನಂದಿಗೆ ಕೋತಿ ಮುಖಯ ಖಬಂತು ಮಂಗ್ಯಾನಂಗ ಕುಂದ್ರ ಬ್ಯಾಡೋ ಮೈ ಮಾರಥ ಮಂಗ್ಯಾನಂಗ ಮಾಡಬ್ಯಾಡೋ ಮೈ ಮಾರಥ ವಾನಪ್ಪ ಮಾಡಬ್ಯಾಡೋ ಹಿಡನಿಲ್ಲ ಬಾಯಿ ಬಿಗುತ್ತ ಮಾತ ಕೇಳರೆ ಏದಂಗ ಹೇಳತೇನ ಮಾತ ಎಲ್ಲರಿಗೆ ಗುರುತ ಕೂಡಿರಿ ಸಭಾ ಶಾಂತ ಗಮನ ಇಟ್ಟು ಕೇಳರೆ ಸಭಾ ಶಾಂತ ಅಂತ ಹಾಡುವುದಕ್ಕೋ ಅಂತ ಹಾಕಿ ಕೇಳುತ್ತೇನೆ ಹೇಳೋಗ ಹಟ್ಟಿ ಮಾತು ನಾವೆಲೆ ನಾಂಗ ನೆಂದು ನಾವೆಲೆ ನಾಂಗ ನೆಂಬುದು ಇರಬೇಕು ಕೋಣತು ಕತ್ಯಾಗ ಕೋಣೆತ್ತ ನಿನಗ ಎಲ್ಲಕ್ಕೆ ಮಾತು ಎಲ್ಲಕ್ಕೆ ಮಾತು ಎಲ್ಲಕ್ಕೆ ಮಾತು ಬಲಿ ಚಕ್ರ ಖತ್ಯ ಖಾಯಿ ಕುಂತ ಬಲಿ ಚಕ್ರ ಖತ್ಯ ಖಾಯಿ ಕುಂತ ಹೋಗಬ್ಯಾಡೋ ಕಾಗೆಗೆ ಒಂದು ಕನ್ಯಾಕ ಉಳಿತ ಮಾತ ಕೇಳ್ರಿ ಏ ಸಂಗ ಹೇಳ್ತೇನೆ ಈ ಮಾತ ಎಲ್ಲರಿಗೆ ಗುರುತ ಕೂಡಿರಿ
ಕೇಳರಿ ಸಬ ಶಾಂತ ಹೇಳ್ದಂತ ಹಾಡುದ ಯಾಕೊಪ್ಪಂತ ಹಾಕಿ ಕೇಳ್ತೇನೆ ಹೇಳೋಗ ಹಟ್ಟಿ ಮಾತೋ ಹಾಲ ಮತ್ತದೊಳಗ ಹಾಲ ಮತ್ತದೊಳಗ ಹಾಲು ಹಾಲ ಮತ್ತದೊಳಗ ಐತಿ ಗಮ್ಮತ್ತು ಮಾಯವನ ತಾಯಿ ತಂದೆ ಹೆಸರೇನೇತ್ತು 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 ಗೊತ್ತ ಐತಿ ಮಾಯಕ್ಕನವರು ಹೊತ್ತಾಂತ ಗೊತ್ತೈತಿ ಮಾಯವನವರು ಹೊತ್ತಾಂತ ಬೀರನ ತಂದೆ ಹೆಸರ ಹೇಳತ್ತೇನೆ ವ್ಯರ್ಥಗಳು ಬ್ಯಾಡ್ರಿ ಹೊತ್ತ ಕೇಳ್ರಿ ಹೇಳ್ದಂಗ ಹೇಳ್ತೇನ ಈ ಮಾತ ಎಲ್ಲರಿಗೆ ಗುರುತ ಎತ್ತ ಕೂಡಿರಿ ಸಬ ಶಾಂತ ಗಮನ ಎಟ್ಟು ಕೇಳರಿ ಸಬ ಶಾಂತ ಬಂತ ಹಾಕಿ ಕೇಳ್ತೇನೆ ಹೇಳೋಗ ಹಟ್ಟಿ ಮಾತೋ ಚಂದ್ರಾಮ ಚಾಪ ಕೊಡ್ಲಿ ಚಂದ್ರಾಮ ಚಾಪ ಕೊಡ್ಲಿ ಯಾವಲ್ಲಿ ಇತ್ತು ಕಾಯಕ್ಕದು ಹೆಂಗ ಆಗ್ಯಾದ ಸ್ವಲ್ಪ ಗಟ್ಟಿ ಮತ ಒಟ್ಟೆ ತಿಳಿದಂಗಾಯ್ತು ಗಟ್ಟಿ ಮತ ಒಟ್ಟೆ ತಿಳಿದಂಗಾಯ್ತು ಸುದರ್ಶನ ಚಕ್ರ ವಿಷ್ಣುಗಿರುವುದು ಮಾಯಕ್ಕ ಹೆಂಗ ಬಂತು ಎದ್ದ ಮಾತ ಕೇಳ್ರಿ ಹೇಳ್ದಂಗ ಹೇಳ್ತೇನ ಈ ಮಾತ ಎಲ್ಲರಿಗೆ ಗುರುತ ಎತ್ತ ಕೂಡಿರಿ ಸಬ ಶಾಂತ ಗಮನ ಎಟ್ಟು ಕೇಳರಿ ಸಬ ಶಾಂತ ಹಾಕಿ ಕೇಳ್ತೀನಿ ಹೇಳೋಗ ಹಟ್ಟಿ ಮಾತೋ ಎಷ್ಟು ಅವತಾರ ಮಾಯವಾಗಿತ್ತು ಮಾಯಕ್ಕಗ ಯಾವ ಅವತಾರದಾಗ ಹೆಸರೇನಿತ್ತು 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 ಒಡದ ಹೇಳು ಹಾಕಿ ನಿಂತೀನಿ ಶರತ ಒಡದ ಹೇಳು ಹಾಕಿ ನಿಂತೀನಿ ಶರತ ಶಿವನ ತ್ರಿಶೂಲ ಮಾಯಕ್ಕ ಹೆಂಗ ಬಂತು ಹೇಳು ಮಾಡಿ ಅರ್ಥ ಮಾತ ಕೇಳ್ರಿ ಹೇಳ್ದಂಗ ಹೇಳ್ತೇನೆ ಈ ಮಾತ ಎಲ್ಲರಿಗೆ ಗುರುತ ಎತ್ತ ಕೂಡಿರಿ ಸಬ ಶಾಂತ ಗಮನ ಇಟ್ಟು ಕೇಳರಿ ಸಬ ಶಾಂತ ಹಾಡುದಕ್ಕ ಪಂತ ಹಾಕಿ ಕೇಳ್ತೀನಿ ಹೇಳೋ ಗಾಠಿ ಮಾತೋ ಸಂಚಾರಿ ನಾರದಾಗ ಮೈ ಕಟ್ಟ ಮಾಸ್ತು ಕಪ್ಪಿ ಮುಖ ಮಾಡಿಕೊಂಡ ಕುಂತ್ಯಾಕೋ ಸಿಸ್ತು ತಿರುಗಿ ತಿರುಗಿ ಯಾದು ಸುಸ್ತು ತಿರುಗಿ ತಿರುಗಿ ಯಾದು ಸುಸ್ತು ವಿಷ್ಣು ಪರಮತ ರಾಮ ಹುಟ್ಟಿ ಬಂದು ಹೆಣ್ಣಿಗೆ ಯಾಕತ್ತೋ ಎದ್ದ ಮಾತ ಕೇಳ್ರಿ ಹೇಳ್ದಂಗ ಹೇಳ್ತೇನೆ ಈ ಮಾತ ಎಲ್ಲರಿಗೆ ಗುರುತ ಎತ್ತ ಕೂಡಿರಿ ಸಬ ಶಾಂತ ಗಮನ ಇಟ್ಟು ಕೇಳರಿ ಸಬ ಶಾಂತ ಅಂತ ಹಾಡುದಕ್ಕ ಪಂತ ಹಾಕಿ ಕೇಳ್ತೀನಿ ಹೇಳೋ ಗಾಟಿ ಮಾತೋ ತೊಡೆ ಮ್ಯಾಗ ಪರಶುರಾಮ ತೊಡೆ ಮ್ಯಾಗ ತೊಡೆ ಮ್ಯಾಗ ಪರಶುರಾಮ ಮಲಗಿದ್ದವ ಕರ್ನಾಗ ತುಂಬಿ ಹುಳ ಬಂದು ಕುಕ್ಕುತ್ತಿತ್ತು
ಆ ಹುಳ ಮೊದಲೇನಾಗಿತ್ತೋ ಆ ಹುಳ ಮೊದಲೇನಾಗಿತ್ತೋ ತಡ ಮಾಡಬೇಡ ತೋಡಿಗೆ ತೋಡ ಉತ್ತರ ಬರಲಿ ನಿರುತ್ತೋ ಮಾತ ಕೇಳ್ರಿ ಎಂದಾಗ ಹೇಳ್ತೇನೆ ಏ ಮಾತ ಎಲ್ಲರಿಗೆ ಗುರುತು ಎತ್ತ ಕೂಡಿರಿ ಸಭ ಶಾಂತೋ ಗಮನ ಇಟ್ಟು ಕೇಳರಿ ಸಭ ಶಾಂತೋ ಅಂತ ಹಾಡುದಕ್ಕ ಪಂತ ಹಾಕಿ ಕೇಳ್ತೀನಿ ಹೇಳೋ ಗಟ್ಟಿ ಮಾತು ಅಜ್ಞಾನ ಕಳ್ಳಕ್ವಾರ ಗುರುವಿಗೆ ಬ್ಯಾರತು ಹೊರವಿನ ಮ್ಯಾಲೆ ಭಕ್ತಿ ಬಾವಿರಲಿ ನಿರುತ್ತೋ ನಿರುತ್ತೋ ಶ್ರೇಷ್ಠ ಜನ್ಮ ಮಾಡ್ಕೋ ಬ್ಯಾಡ ವ್ಯಾರಥೋ ಶ್ರೇಷ್ಠ ಜನ್ಮ ಮಾಡ್ಕೋ ಬ್ಯಾಡ ವ್ಯಾರಥೋ ಪವನಾಗ ಬಯಲೋಳು ಬಯಲಾಗಿ ಹೋಗುವಾಗ ಭಕ್ತಿ ಬೀಜ ಬಿತ್ತೋ ಮಾತ ಕೇಳ್ರಿ ಎಂದಾಗ ಹೇಳ್ತಾರೆ ಏ ಮಾತ ಎಲ್ಲರಿಗೆ ಗುರುತು ಎತ್ತ ಕೂಡಿರಿ ಸಭ ಶಾಂತೋ ಗಮನ ಇಟ್ಟು ಕೇಳರಿ ಸಭ ಶಾಂತೋ ಅಂತ ಹಾಡುದಕ್ಕೂ ಬಂದಾಕಿ ಕೇಳ್ತೀನಿ ಹೇಳೋ ಗಟ್ಟಿ ಮಾತು ಸೌಮಿತ್ರ ಸಾಹಿತ್ಯ ಸೂರದಂಗ ಮೊತ್ತು ಹೊಗಳಕ್ಕೆ ಬರ್ಬೇಕಂದ್ರ ಮುದೋಳ ಬಸ್ಸಿಗೆ ಹತ್ತೋ ಯಾದವಾಡದಿಂದ ಕಿಲೋಮೀಟರ್ 20 ಯಾದವಾಡದಿಂದ ಕಿಲೋಮೀಟರ್ 20 ನಾದ ಕಡೆ ಕಾಂತನ ಹಾಲು ಮತ್ತ ಹಡ್ಡಿ ಹೇಳನ ಉಂಡಂಗ ಅಮೃತ ಮಾತ ಕೇಳ್ರಿ ಎಂದಾಗ ಹೇಳ್ತೇನೆ ಏ ಮಾತ ಎಲ್ಲರಿಗೆ ಗುರುತು ಎತ್ತ ಕೂಡಿರಿ ಸಭ ಶಾಂತೋ ಗಮನ ಇಟ್ಟು ಕೇಳರಿ ಸಭ ಶಾಂತೋ ಅಂತ ಹಾಡುದಕ್ಕೂ ಬಂದಾಕಿ ಕೇಳ್ತೀನಿ ಹೇಳೋ ಗಟ್ಟಿ ಮಾತು ಸೌಮಿತ್ರ ಸಾಹಿತ್ಯ ಸೂರದಂಗ ಮೊತ್ತು ಹೊಗಳಕ್ಕೆ ಬರ್ಬೇಕಾದ್ರ ಗೋಕಾಕ ಬಸ್ಸಿಗೆ ಹತ್ತೋ ಬೆಳಗಾವ್ ಬಸ್ಸಿಗೆ ಹತ್ತೋ ಇರ್ಲಿ ಯಾವ ಬಸ್ಸಿಗರ ಹತ್ತನು ಒಂದು ಮಾತು ನೆನಪಿಗೆ ಬರ್ಲಾಕತ್ತದ ಏನ್ರಿಪ್ಪ ಅದ ಮಾತ ಈಗಾಗಲೇ ಸಭದೊಳಗ ಯಾರ ಋಣ ಹೆಂಗ ತೀರಿಸೋದು ಅನ್ನುವಂಥದ ಪ್ರತಿಪಾದನೆ ಮಾಡಿ ಹೋಗ್ಯಾರ ಸರ್ಜೋಡಿ ಕಲಾವಿದರು ಹೋಗ್ಯಾರಿಪ್ಪ ಹೇಳ್ತಿದ್ರ ಅವ್ರು ನೋಡ್ಬೇಕು ಏನಂತ ಹೇಳ್ತೀರಿಪ್ಪ ನಮ್ಮ ಕೆಳಗ ಕೂತ ಅನ್ನ ಮಾತಾಡ್ತಿದ್ ಏನಂತ ಹೇಳಿ ಏನಂತ ಹೇಳ್ರಿಪ್ಪ ನಾ ತಾಯಿ ತಂದಿ ಋಣ ತೀರಿಸ್ತೀನ್ರಿ ನಾ ತಾಯಿ ತಂದಿ ಋಣ ತೀರಿಸ್ತೇನ್ರಿ ಅಂತಿದ್ರಿ ಬಸವಣ್ಣ ಅವರು ಹಾಡುವಂತ ಗಾಯಕರು ಹೇಳಿದ್ರು ಏನಂತೇಳಿ ಏನಂತ ಹೇಳಿದ್ರಿಪ್ಪ ತಾಯಿ ತಂದೆ ಋಣ ಮಕ್ಕಳು ಯಾವಾಗ ತೀರಿಸ್ಬೇಕಪ್ಪ ಅಂದ್ರ ಯಾವಾಗ ತೀರಿಸ್ಬೇಕ್ರಿಪ್ಪ ತಾಯಿ ತಂದೆ ಮುಪ್ಪಾನ ಮುದುಕರು ಏನಾಗಿರ್ತಾರಲ್ಲ ಆ ಸಂದರ್ಭದಾಗ ತಾಯಿ ತಂದೆ ಋಣ ತೀರಿಸ್ಲಿಕ್ಕೆ ಮಗ ನಿಂದಿರ್ಬೇಕು ಅಂತೇಳಿ ಮಾತು ಹೇಳಿದ್ರು. ಹೌದ್ರಿಪ್ಪ ಇಲ್ಲೊಂದು ಮಾತು ನೆನಪಿಗೆ ಬರುತ್ತೆ, ತಾಯಿ ತಂದೆ ಋಣ ಯಾವತ್ತೂ ತೀರಿಸ್ಲಿಕ್ಕೆ ಆಗೋಲ್ಲ. ಮೊದಲು ತಲೆಯಾಗ ನೆನಪಿಟ್ಟುಕೋರಿ ನೀವು ಮಾತಾ ತೀರಿಸ್ಲಿಕ್ಕೆ ಸಾಧ್ಯನೇ ಆಗಲ್ರಿಪ್ಪ. ಹೌದಿಲ್ಲ? ಹೌದು. ಯಾಕ ತಾಯಿ ಋಣ, ಗುರುವಿನ ಋಣ, ಭೂಮಿ ಋಣ. ಹೌದು. ಭೂಮಿ ತಾಯಿ ಎಷ್ಟೋ ನಾವು ಹೊಲಸು ಮಾಡ್ಕೋತೀವಿ, ಎಷ್ಟೋ ಮಾಡಿದ್ ಎಲ್ಲಾ ತನ್ನ ಮಡಿಲೊಳಗೆ ಇಟ್ಟುಕೋತಾಳ. ಅಕ್ಕಿ ಋಣ ಯಾವತ್ತೂ ತೀರಿಸ್ಲಿಕ್ಕೆ ಬರುವುದಿಲ್ಲ. ಆಗಲ್ರಿಪ್ಪ. ಗುರು ವಿದ್ಯಾ ಕಲಿಸಿದನಪ್ಪ ಅಂದ್ರ, ಯಾರಿಗೂ ಹೇಳ್ಕೊಡ್ಲಾರ್ದಂತ ವಿದ್ಯಾ ಶಿಷ್ಯಾಗ ಕಲಿಸಿದನಪ್ಪ ಅಂದ್ರ ಆ ಗುರುವಿನ ಋಣನು ತೀರಿಸ್ಲಿಕ್ಕೆ ಆಗುದಿಲ್ಲ. ತೀರಿಸ್ಲಿಕ್ಕೆ ಆಗಲ್ರಿಪ್ಪ. ಆ ಹಡದ ತಾಯಿ ಋಣನು ಮಕ್ಕಳಿಗೆ ತೀರಿಸ್ಲಿಕ್ಕೆ ಆಗುದಿಲ್ಲ. ನೀವು ಹೇಳ್ತೀರಿ ತಾಯಿ ತಂದೆ ಮುಪ್ಪಾನ ಮುದುಕ ಆದಂತ ಸಂದರ್ಭದಾಗ ಮಗ ತಾಯಿ ಋಣ ತೀರಿಸ್ತಾನು ಅಂತೇಳಿ ನಿಮಗೆ ಯಾರು ಹೇಳಿದ್ರ? ಹತ್ತ ಯಾರು ಹೇಳ್ಯಾರ ನಿಮಗ? ಹೌದಿಲ್ಲ? ವಿಷಯ ಮಾತು ಹೇಳ್ಬೇಕರೆ ಸಭದಾಗ ವಿಷಯ ಹೇಳ್ರ ಅಲ್ಲಿ ಜ್ಞಾನ ಬಂದ ಬೆನ್ಯಾನ ಕೂದಲ ತಗದಂಗಾಗಿರ್ಬೇಕು. ಒಂದ್ ಮಾತು ಹೇಳ್ತೀನಿ, ಋಣ ಹೆಂಗ ತೀರಿಸ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ಮಾತ. ಗುರು ಶಿಷ್ಯರ ಕುಡಿದ್ರು, ಗುರು ಆಗಿರ್ತಕ್ಕಂತ ಶಿಷ್ಯಾಗ ಉಪದೇಶ ಕೊಡ್ತಿದ್ದತ್ತ. ಏನಂತ ಹೇಗೆ ಉಪದೇಶ ಕೊಡ್ತಿದ್ರಿಪ್ಪ? ತಾಯಿ ಋಣ ತೀರಿಸ್ಲಿಕ್ಕೆ ಆಗುದಿಲ್ಲ, ಗುರುವಿನ ಋಣ ತೀರಿಸ್ಲಿಕ್ಕೆ ಆಗುದಿಲ್ಲ, ಭೂಮಿ ಋಣ ತೀರಿಸ್ಲಿಕ್ಕೆ ಆಗುದಿಲ್ಲ ತಂದಾಗ ಶಿಷ್ಯ ಏನನ್ಬೇಕಾ? ಶಿಷ್ಯ ಗುರುಗಳ ನಾ ನಮ್ಮ ಅವ್ವ ನಮ್ಮ ಅಪ್ಪನ ಋಣ ಈ ಸದ್ಯ ತೀರಿಸ್ಲಿಕ್ಕೆ ಹತ್ತೀನ್ರಿ ಅಂದತ್ತವ. ಹೌದು. ಅವಾಗ ಹಂಗ ತೀರಿಸ್ಲಿಕ್ಕತ್ತೀವ ಅಂದತ್ತವ ಗುರು ಆಗಿರ್ತಕ್ಕಂಥವ. ನಾ ಸಣ್ಣವಿದ್ದಂತ ಸಂದರ್ಭದಾಗ ಹಾಸಿಗಾಗಿ ಹೆಸ್ಗೆ ನಾ ಮಾಡ್ಕೊಂಡಿದ್ದೆ. ಅವಾಗ ನನ್ನ ತಾಯಿಯಾಗಿರ್ತಕ್ಕಂಥಕಿ ನನ್ನ ಎಲ್ಲಾ ಹೇಲಂಡಿ ಬೆಳೆದಾಳ, ಹಾಸಿಗಾಗಿ ಹೆಸ್ಗೆ ಬೆಳೆದದ್ದು. ಅವಾಗ ನನ್ನ ತಾಯಿ ನನ್ನ ಸ್ವಚ್ಛ ಮಾಡ್ಯಾಳ, ಇಂತ ದೊಡ್ಡವನು ಮಾಡ್ಯಾಳ. ಈಗ ಮುಪ್ಪಾನ ಮುದಕ ಆಗಿ ನಮ್ಮ ತಾಯಿ ಆಗ್ಯಾಳ, ಮನಿಯೊಳಗ ಹಾಸಿಗೆ
ಮ್ಯಾಗ ಹೇಸಿಗೆ ಮಾಡ್ಕೊಳ್ಲಿಕ್ಕತ್ತಾಳ ನಮ್ಮ ತಾಯಿದೆಲ್ಲ ನಾ ಸೇವೆ ಮಾಡ್ಲಿಕ್ಕತ್ತೀನಿ ತಾಯಿರು ನಾ ತೀರಿಸ್ಲಿಕ್ಕತ್ತೀನ್ರಿ ಸದ್ಯ ಅಂದತ್ತ ಮಗ ಅಂದ್ರಿಪ್ಪ ಮಗ ಅಂದಾಗ ಏನ ಗುರು ಏನ್ ಅನ್ಬೇಕಾ ಗುರು ಏನ್ ಅನ್ಬೇಕ್ರಿಪ್ಪ ತಮ್ಮ ನಾನು ಬಾಳ ಹುಚ್ಚದೀನಿ ಅಂದವ ಬಾಳ ಹುಚ್ಚದಿ ಅಂದ್ರಿಪ್ಪ ಗುರುಗಳು ತಾಯಿರುನ ಹಂಗ ಸೇವೆ ಮಾಡಿದ್ರ ತಾಯಿರುನ ತಿರುದಿಲ್ಲ ಇರುದಿಲ್ಲ ನೀ ತಾಯಿನ ಹೊತ್ತುಕೊಂಡ ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬಾ ಅವಾಗ ನಿನ್ನ ತಾಯಿರುನ ತೀರ್ತದ ತಿಳಿದದು ಹೌದ್ರಿಪ್ಪ ತಾಯಿನ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿ ಹೊಳ್ಳಿ ಬಂದು ನನಗೆ ಭೇಟಿ ಆಗು ಅವಾಗ ನಿನಗೊಂದು ಮಾತು ಹೇಳ್ತೀನಿ ಅಂದತ್ತ ಅವಾಗ ಮಗ ಆಗಿರ್ತಕ್ಕಂಥ ಮನೆಗೆ ಬಂದು ತಾಯಿ ಹೇಳಿದ ಯವ್ವ ನಾಳೆ ಕಾಶಿಗೆ ಹೋಗೋನು ರೆಡಿ ಆಗಂದವ ರೆಡಿ ಆಗಂದ್ರಿಪ್ಪ ಮಗ ಅವಾಗ ಹೌದಿಲ್ಲ ಹೌದು ತಾಯಿನ ಹೊತ್ತುಕೊಂಡ ಮಗ ಆಗಿರ್ತಕ್ಕಂಥವ ಕಾಶಿಗೆ ಹೊಂಟ 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 ಎಲ್ಲಿ ಹೊತ್ತು ಮುಳುಗುತ್ತದ ಅಲ್ಲಿ ತಾಯಿ ನಿಳಿಸ್ತಿದ್ದ ಊಟ ಮಾಡ್ತಿದ್ದ ವಸ್ತಿ ಮಾಡ್ತಿದ್ದ ಮತ್ತೆ ಬೆಳಗ್ಗೆ ಹೋಗ್ತಿದ್ದ ಮತ್ತೆ ಹೊಕ್ಕಿದ್ರಿಪ್ಪ ಎಲ್ಲಿ ಬೆನ್ನು ಸೋಲ್ತಿತ್ತಲ್ಲ ಅಲ್ಲಿ ತಾಯಿ ನಿಳಿಸ್ತಿದ್ದ ಮತ್ತೆ ರೆಸ್ಟ್ ಮಾಡ್ತಿದ್ದ ಊಟ ಮಾಡ್ತಿದ್ದ ಮತ್ತೆ ಒಂದು ತಾಸು ರೆಸ್ಟ್ ಮಾಡಿ ಮತ್ತೆ ಹೋಗ್ತಿದ್ದ ಹಿಂಗೆ ಹೋಗಿ ಕಾಶಿಗೆ ಹೋದ್ರಿಪ್ಪ ಕಾಶಿಗೆ ಹೋಗಿ ದರ್ಶನ ಮಾಡ್ಕೊಂಡು ವಾಪಸ್ ಮನೆಗೆ ಬಂದ ತಾಯಿನ ಮನ್ಯಾಗ ಬಿಟ್ಟು ಗುರುವಿನ ಬಲ್ಲಿ ಹೋದ್ರಿಪ್ಪ ಗುರುವಿಗೆ ಹೋಗಿ ಕೈ ಜೋಡಿಸಿ ಶಿಷ್ಯ ಹೇಳ್ತಿದ್ದತ್ತ ಏನಂತ ಹೇಳ್ತಿದ್ರಿಪ್ಪ ಗುರುಗಳೇ ನೀವ್ ಹೇಳಿರ್ತಕ್ಕಂತ ಮಾತನ್ನ ಪಾಲಿಸಿನಿ ತಾಯಿನ ಕರ್ಕೊಂಡು ಕಾಶಿಗೆ ಹೋಗಿ ಭೇಟಿ ಮಾಡಿಸ್ಕೊಂಡು ಬಂದಿನಿ ನಾ ತಾಯಿರು ನಾ ತಿರ್ಸಿದಂಗ ಆಯ್ತ್ರಿ ಅಂದತ್ತವ ಹೌದ್ರಿಪ್ಪ ಅವಾಗ ಗುರುಗಳೇನಂದ್ರತ್ತ ಏನಂದ್ರಿಪ್ಪ ಗುರುಗಳ ತಮ್ಮ ನೀ ಎಷ್ಟು ದಿನ ಹೋದಿ ಕಾಶಿಗೆ ಅಂದ್ರತ್ತ ಎಷ್ಟು ದಿನ ಹೋದ್ಯೋ ತಮ್ಮ ಹತ್ತಿಸ್ ಗುರುಗಳು ಅಂದ್ರಿಪ್ಪ ಗುರುಗಳಂದ್ರು ಗುರುಗಳನ್ನ 3 ತಿಂಗಳ ಕಾಶಿಗೆ ನಡ್ಕೋತ ಬಂದಿರಿ ಅಂದವತ್ತ ಹೌದ್ರಿಪ್ಪ ಆದ್ರ ನಾವು ಹೋಗೋ ಸಂದರ್ಭದಾಗ ಹೊಳ್ಳಿ ಬರೋ ಸಂದರ್ಭದಾಗ ತಾಯಿನ ಹೆಡಕಿನ ಮೇಲೆ ಕುಂದ್ರಸ್ಕೊಂಡ್ ಏನ್ ಹೊಂಟಿದಿಲ್ಲ ಎಷ್ಟು ಸಲ ಇಳಿಸಿದಿ ಎಷ್ಟು ಸಲ ಹೊತ್ಕೊಂಡಿ ಎತ್ತಿ ಕೇಳಿದತ್ತವ ಅವಾಗ ಶಿಷ್ಯ ಏನಂದ್ರಿಪ್ಪ ಶಿಷ್ಯ ಗುರುಗಳ ಅದಂಗ ಲೆಕ್ಕ ಹೇಳಕ್ ಬರ್ತದ 3 ತಿಂಗಳು ಹೋಗಿ ಎಲ್ಲಿ ಬ್ಯಾಸರ ಬಂದೈತಿ ಅಲ್ಲಿ ಇಳಿಸಿದೆ ಮತ್ತ ರೆಸ್ಟ್ ಮಾಡಿದೆ ಎಲ್ಲಿ ಹೊತ್ತು ಮುಳುಗ್ತೈತಿ ಅವಾಗ ಕೆಳಗಿಳಿಸಿನಿ ಅವಾಗ ಮಲ್ಕೊಂಡೆ ಮತ್ತೆ ಬೆಳಗ್ಗೆ ಮತ್ತೆ ತಾಯಿನ ಹೊತ್ಕೊಂಡು ಹೋಗಿ ಅದಕ್ಕೆ ಲೆಕ್ಕ 1000 ಸಲ ಹೊತ್ಕೊಂಡು ಇಳಿಸಿನ್ರಿ ಅಂದತ್ತವ ಹೌದ್ರಿಪ್ಪ ಅವಾಗ ಗುರು ಹೊಳ್ಳಿ ತಿರುಗಿ ಶಿಷ್ಯಾಗ ಮಾತು ಹೇಳಿದತ್ತ ಏನಂತ ಹೇಳ್ತಾನ್ರಿಪ್ಪ ನೀವು 3 ತಿಂಗಳದಾಗ ತಾಯಿನ 1000 ಸಲ ಹೊತ್ಕೊಂಡಿ 1000 ಸಲ ಕೆಳಗಿಳಿಸಿದಿ ಆದ್ರ ನಿನ್ನ ತಾಯಿಯಾಗಿರ್ತಕ್ಕಂತಕಿ 9 ತಿಂಗಳ 9 ದಿನ ನಿನ್ನ ಹೊಟ್ಟಾಗಿಟ್ಟುಕೊಂಡಾಳ ಹೊತ್ತುಕೊಂಡಾಳ ಜೋರ ಕಡ್ತಾ ಒಂದೇ ಸಲ ನಿನ್ನ ನಡು ಇಳಿಸಿದ್ರಪ್ಪ ಅಂದ್ರೆ ನೀ ಇಲ್ಲಿ ಬರ್ತಿದ್ದಿಲ್ಲೋ ಬಸ್ಸನ್ನ ನೀ ಇಲ್ಲಿ ಬರ್ತಿದ್ದಿಲ್ಲ ಹೌದಿಲ್ಲ ಹೌದ್ರಿಪ್ಪ ಜೋರ ಕಡ್ತ ತಾಯಿ ಒಂದೇ ಸಲ ಕೆಳಗಿಳಿಸಿದ್ರೆ ಇವನ ಗತಿ ಏನಾಗ್ತಿತ್ರಿ ನಮ್ಮ ಬಸವನಂದ ಗತಿ ಗಂಗಾ ಹೋಗಿತ್ತನು ಹೌದು ಹೌದಿಲ್ಲ ಹಂಗ ಅದಕ್ಕ ತಾಯಿರುನ ಎಂದೂ ತೀರಿಸಲಿಕ್ಕೆ ಆಗುದಿಲ್ರಿಪ್ಪ ಮಕ್ಕಳು ಏನ್ ಮಾಡಿದ್ರು ಆಗುದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಅದಕ್ಕ ಅವರು ಹೇಳ್ತಿದ್ರು ನೋಡ್ಬೇಕು ಏನಂತ ಹೇಳ್ತಿರಿಪ್ಪ ಹುಟ್ಟಿ ಬಂದ ಮ್ಯಾಲ ತಾಯಿ ತಂದಿನೇ ದೇವ್ರ ಕರೆಯದ ಮಾತು ಅವ್ರು ಹೇಳೋದ್ರಿಪ್ಪ ಹೆಂಗ ಕರೆಯದ ಒಂದು ಮಾತು ಹೇಳ್ತೀನಿ ಹೆಂಗ ಕರೆಯದ್ರಿಪ್ಪ ಪ್ರಶ್ನೆ ಉತ್ತರ ಯಾವಾಗ ಮಾತಾಡೋ ಮಾರ್ಗ ಹಾಡಿ ಮುಗಿಸ ನಂತರ ಪ್ರಶ್ನೆ ಉತ್ತರ ಮಾತಾಡೋನು ಚಾಲದಾಗ ಏನು ಮಾತು ಹೇಳೋದು ಬ್ಯಾಡ್ರಿಪ್ಪ ಹೌದಿಲ್ಲ ಹೆಂಗ ತಾಯಿ ಋಣಾತಿ ಯಾಕಪ್ಪ ತಾಯಿ ತಂದಿ ಸೇವೆ ಮಾಡಬೇಕು ತಾಯಿ ತಂದಿನೇ ದೇವ್ರ ಅನ್ನೋದು ಹೆಂಗ ಮಾಡ್ಬೇಕ್ರಿಪ್ಪ ಹೆಣ್ಣ ಮಕ್ಕಳಿಗೆ ಗಂಡನೇ ದೇವ್ರ ಹೌದ್ರಿಪ್ಪ ಗಂಡ ಮಕ್ಕಳಿಗೆ ತಾಯಿ ತಂದಿನೇ ದೇವ್ರ ಹೌದಿಲ್ಲ ಒಂದು ದಿನ ಜಾಜಿಲ ಮಹರ್ಷಿಗಳಾಗಿರ್ತಕ್ಕಂಥವ್ರು ತಪ ಮಾಡಿರತ್ತ 12 ವರ್ಷ ತಪಕ ಕುಂದ್ರು ಸಂದರ್ಭದಾಗ ಸುತ್ತ ಇರುವಂತ ಜಾಗದಾಗ ಆ ಸಸಿಗಳನ್ನ ನೆಟ್ಟ ಗಿಡ ಹಚ್ಚಿ ಕೂತಿದ್ರಂತ 12 ವರ್ಷ ತಪ ಮಾಡೋದು ಮುಗಿತಿ 12 ವರ್ಷಕ್ಕೆ ಮುಗದ ನಂತರ ಮ್ಯಾಲ ಎದ್ರು 12 ವರ್ಷ ಮುಗದ ತಿಳ್ಕೊಂಡು ಮತ್ತೆ ಇನ್ನೊಂದ್ 2 ಹಣ್ಣು ಅದ್ರ ತಳಗೆ ಗಿಡಗಳ ಬೆಳೆದು ದೊಡ್ಡವಾಗಿದ್ದು ಹಣ್ಣು ಕೊಡ್ಲಿಕ್ಕತ್ತಿದ್ದು ಗಿಡದಾನ ಹಣ್ಣು ಹರ್ಕೊಂಡ ಮತ್ತೆ 2 ತಿಂದ ನದಿಗೆ ಹೋಗಿ ಜಳಕ ಮಾಡಿ ವಾಪಸ್ ಮತ್ತೆ ನಾವು ಮತ್ತೆ ತಪ ಮಾಡ್ಬೇಕಂತ ತಿಳ್ಕೊಂಡು ಜಾಜಿಲ್ ಮರ್ಸಿ ಏನ್ ಮಾಡ್ಲಿಕ್ಕತ್ತಿದ್ದ ಹೋಗಿ ಗಿಡದಾನ ಏನ್ ಮಾಡ್ಲಿಕ್ಕತ್ತಿಪ್ಪ ಅಂದ್ರೆ ಗಿಡದಾಗ ಹಣ್ಣು ಹರ್ಕೊಳಕ್ ಹೋದಿದ ಹರ್ನ ಹರ್ಕೊಳ್ಳುವಂತ ಸಂದರ್ಭದಾಗ ಗಿಡದಾಗ ಒಂದು ಕಾಗಿ ಕೂತಿತ್ತು ಕಾಗೇನ್ ಮಾಡತಿ ಅವನ ಬಲ ಭುಜದ ಮೇಲೆ ಹೇಸಿಗೆ ಮಾಡ್ತಿರಿಪ್ಪ ಅವಾಗ ಜಾಜಿಲ ಮನಸ್ಸಿ ದಿಟ್ಟಿಸ ಕಾಗಿನ ನೋಡಿದತ್ತ ಗಿಡದಾನ ಕಾಗಿಗೆ ದಿಟ್ಟಿಸಿ ನೋಡಿದಂತ ಸಂದರ್ಭದಾಗ ಗಿಡದಾನ ಕಾಗಿ ಸುಟ್ಕೊಂಡು ಸತ್ತಿರಿಪ್ಪ ಅವಾಗ ಜಾಜಿಲ ಮನಸ್ಸಿ ತಿಳ್ಕೊಂಡು ಏನಂತ 12 ವರ್ಷ ತಪ ಮಾಡೀನಿ ನನ್ನ ತಪಕ್ಕೆ ಒಂದು ಭಗವಂತ ಫಲ ಕೊಟ್ಟಾನ ಇನ್ನು ನಾ ತಪ ಮಾಡೋದು ಬ್ಯಾಡ ಅಂದವ ಇನ್ನು ಮೇಲೆ ನಾ ತಪ ಮಾಡೋದು ಬ್ಯಾಡ ಅಂದ್ರಿಪ್ಪ ಬ್ಯಾಡ ಅಂದ ಮುಂದವ ತಪ ಮಾಡೋದು ಬಿಟ್ಟು ಅದೇ ಊರಾಗ
ಗುಡಿ ಕಟ್ಟಿಕೊಂಡು ವಾಸವಾಗಿದ್ದ ಆಶ್ರಮ ಕಟ್ಟಿಕೊಂಡು ಹೌದು ಊರಾಗ ಒಂದು ಸಂದರ್ಭದಾಗ ಭಿಕ್ಷುಕ್ ಹೋಗಿದ್ದಿ ಇದೇ ಅವರು ಕೊಡಂತ ಗ್ರಾಮದಾಗ ಭಿಕ್ಷಕ್ ಹೋಗಿದ್ರಿಪ್ಪ ಭಿಕ್ಷುಕು ಎಲ್ಲಾ ಮನೆ ಭಿಕ್ಷೆ ಮಾಡ್ಕೊಂಡ ಲಾಸ್ಟ್ ಒಂದು ಮನೆಗೆ ಭಿಕ್ಷಕ್ ಹೋಗಿದ್ದ ಭಿಕ್ಷಾಂಬೆ ಅಂತಾನ ಅವಾಗ ಪತಿವ್ರತ ಧರ್ಮದ ಹೆಣ್ಮಗಳ ತನ್ನ ಗಂಡಗ ಊಟಕ್ಕೆ ಕೊಡ್ತಿಳು ಬಂಧುಗಳೇ ಗಂಡಗ ಊಟಕ್ಕೆ ಕೊಡ್ತಿದ್ಳು ಹೌದ್ರಿಪ್ಪ ಇವ ಯತಿಯಾಗಿರ್ತಕ್ಕಂತ ಭಿಕ್ಷಾ ಬಂದ ಬೇಡ್ಲಿಕ್ಕೆ ನಿಂತಾನ ಒಳಗ ಪತಿ ಊಟಕ್ಕೆ ಕೂತಾನ ಆ ಪತಿವ್ರತ ಧರ್ಮದ ಹೆಣ್ಮಗಳಿಗೆ ಅಡಕೋತಿನಾಗ ಅಡಕೆ ಸಿಕ್ಕಂಗಾಯ್ತು ಹೌದ್ರಿಪ್ಪ ಹೊರಗ ಎತ್ತಿಗೆ ಭಿಕ್ಷಾ ಕೊಡಬೇಕು ಏನ ಪತಿಗೆ ಊಟ ಮಾಡಿಸ್ಬೇಕು ಒಂದು ತಿಳಿದಂಗಾಯ್ತು ಅರ್ಥ ಆಗ್ಲಿಲ್ರಿಪ್ಪ ಒಂದು ಅರ್ಥ ಆಗದಂಗಾಯ್ತು ಮನದಾಗ ವಿಚಾರ ಮಾಡಿಳು ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು ತಿಳಿ ಜಗತ್ತು ಶ್ರುತಿ ಸಾರ್ತದ ಶಾಸ್ತ್ರ ಹೇಳ್ತದ್ರಿಪ್ಪ ಗಂಡನ ಹೊರತು ಮತ್ಯಾರು ನನಗ ದೇವ್ರಿಲ್ಲ ನನ್ನ ಗಂಡನ ಊಟ ಮಾಡಿಸಿ ಎತ್ತಿಗೆ ನಂತರ ನಾವು ಭಿಕ್ಷೆ ಕೊಡಬೇಕು ಅಂತ ತಿಳ್ಕೊಂಡು ಗಂಡಗ ಊಟ ಕೊಟ್ಲು ಊಟ ಕೊಟ್ಟ ನಂತರ ಗಂಡ ಊಟ ಮಾಡಿ ಕೈ ತೊಳ್ಕೊಂಡ ಗಂಡಗ ತಾಂಬೂಲವನ್ನ ಕೊಟ್ಟ ನಂತರ ಗಂಡ ಎದ್ದ ತಾಟದ ಮೇಲೆ ಎದ್ದ ಮುಂದ ಆ ಯತಿ ಹೊರಗೆ ಏನ ಭಿಕ್ಷುಕ ಬಂದಿದ್ದಲ್ಲ ಆ ಭಿಕ್ಷುಕ ಹೋಗಿ ಭಿಕ್ಷೆ ಕೊಡ್ಲಿಕ್ಕೆ ಹೋಗ್ತಾಳ ಆ ಹೆಣ್ಮಗಳ ಹೋಗ್ತಾಳ್ರಿಪ್ಪ ಅವಾಗ ಭಿಕ್ಷುಕಗ ಏನ್ ಮಾಡಿದ್ರಿಪ್ಪ ಭಿಕ್ಷುಕ ದಿಟ್ಟಿಸಿ ಹಾಕಿನ ಸಿಟ್ಟಿಗಣ್ಣಿಲೆ ನೋಡ್ಲಿಕ್ಕತ್ತಿದ್ದ ನೋಡ್ಲಿಕ್ಕತ್ತಿದ್ರಿಪ್ಪ ಆವಾಗ ಇಲ್ಲಿ ಹೆಣ್ಮಕ್ಳು ಲಕ್ಷ ಒಟ್ಟು ಕೇಳ್ರಿ ಮಾತಿದ ಬಹಳ ಮರ್ಮದ ದಿಟ್ಟಿಸಿ ನೋಡ್ಲಿಕ್ಕತ್ತಿದ ಆಕೆ ಹೆಣ್ಮಗಳು ಏನ ಅನ್ಬೇಕಾ ಎತ್ತಿಗಿ ಋಷಿಗಳೇ ದಿಟ್ಟಿಸಿ ನೋಡ್ರ ಸುಟ್ಕೊಂಡು ಸಾಯಕ ನಾ ಗಿಡದನ ಕಾಗ್ಯಾಲ್ರಿ ಅಂದ್ಲಕ್ಕಿ ನೋಡ್ರಿ ಮರಮ ಎಲ್ಲಿದ ಅವ ದಿಟ್ಟಿಸಿ ನೋಡಿದ್ದ ಗಿಡದಾನ ಕಾಗೆ ಸತ್ತಿತ್ತು ಈಕಿನೂ ನನಗೆ ಬಂದ ಭಿಕ್ಷೆ ಮಾಡಿಲ್ಲಪ್ಪ ಈಕಿನೂ ಸುಟ್ಕೊಂಡು ಸಾಯ್ಬೇಕಂತ ದಿಟ್ಟಿಸಿ ನೋಡ್ತಿದ್ದ ಅವಾಗ ಆಕೆ ಹೆಣ್ಮಗಳು ದಿಟ್ಟಿಸಿ ನೋಡ್ರ ಸುಟ್ಕೊಂಡು ಸಾಯಕ ನಾ ಗಿಡದಾನ ಕಾಗೆ ಅಲ್ರಿ ಅಂದ್ಲು ಅವಾಗ ಈ ಎತ್ತಿಗೆ ಏನಂದ ಯವಾ ತಾಯಿ ನಿನಗ ನಮ್ಮ ಆಶ್ರಮದಾಗ ಗಿಡದಾಗ ಕಾಗೆ ಸತ್ತದ ಈಗ 2 ನಿಮಿಷದ ಹಿಂದ್ ಸತ್ತದ ಅಲ್ಲಿಂದ ಇಲ್ಲೇ ಬಂದಿನಿ ಗಿಡದಾನ ಕಾಗೆ ಸತ್ತಿದ್ ನಿನಗೆ ಹಂಗ ಗೊತ್ತಾಯ್ತು ಅಂತೇಳಿ ಹೆಣ್ಮಗಳಿಗೆ ಕೇಳಿದತ್ತವ ಅವಾಗ ಹೆಣ್ಮಗಳು ಏನ್ ಹೇಳತ್ತ ಮಹರ್ಷಿಗಳೇ ನಾ ಯಾವ ತಪ ಮಾಡೀನಿ ಅನ್ನೋದು ನನ್ನ ಪರೀಕ್ಷೆ ನೀ ಮಾಡ್ಬೇಕಾಗಿದ್ರ ಕಾಶಿ ವಿಷಯ ಮಾತಾಡಿರಿ ನೀವ ಕಾಶಿ ಒಳಗ ಒಬ್ಬ ಬ್ಯಾಡರ ಜಾತಿ ಅವಾಗ ಹೋಗಿ ಭೇಟಿಯಾಗು ಅವ್ ನಿನಗೆ ಹೇಳ್ತಾನಂದತ್ತ ಮತ್ತ ನಡ್ಕೋತ ಹೆಣ್ಮಗಳು ಯಾವ ತಪ ಮಾಡ್ಯಾನ ಅನ್ನೋದು ತಿಳ್ಕೋಬೇಕ ತಿಳ್ಕೊಂಡು ಕಾಶಿಗೆ ಹೋದತ್ತಿವ ಜಾಜಿಲ್ ಮಹರ್ಷಿ ಕಾಶಿಗೆ ಹೋಗ್ಬಿಡದ ಕಾಶಿ ಎಂಟ್ರಿ ಆಗ್ತಿದ್ದ ಆ ಬ್ಯಾಡ ಮನುಷ್ಯ ಏನ್ ಬ್ಯಾಡ ಇದ್ಲ ಅವ್ ಓಡೋಡ್ತಾ ಬಂದ ಕೈ ಜೋಡಿಸಿ ಜಾಜಿಲ್ ಮಹರ್ಷಿಗಳಿಗೆ ಅಂದತ್ತ ಏನಂತಂದ್ರಿಪ್ಪ ಮಹರ್ಷಿಗಳೇ ಅಲ್ಲಿ ಒಬ್ಬಕ್ಕೆ ಪತಿವ್ರತ ಧರ್ಮದ ಹೆಣ್ಮಗಳ ನಿನ್ನ ಕಾಶಿಗೆ ಹೋಗತ್ ತಿಳ್ಕೊಂಡು ಹೇಳಿ ಕಳಿಸ್ಯಾಳ ಬ್ಯಾಡಗ ಬೆಟ್ಟ ಆಗಂದಳ ಅದೇ ಬ್ಯಾಡ ನಾನೇ ಅದೀನಿ ಅಂತೇಳಿ ಕೈ ಜೋಡಿಸಿ ನಿಂತತ್ತ ಇದಕ್ಕೆ ಹುಚ್ಚ ಹಿಡಿತ್ರಿ ಜಾಜಿಲ್ ಮಹರ್ಷಿಗೆ ಇದು 12 ವರ್ಷ ತಪ ಮಾಡಿತ್ತು ಅವಾಗ ಏನಂದ ಜಾಜಿಲ್ ಮಹರ್ಷಿ ಏನಂದ್ರಿಪ್ಪ ಅಲ್ಲೋ ತಮ್ಮ ಹಳ್ಳ್ಯಾನ ಸುದ್ದಿ ಕಾಶಿಗೆ ಗೊತ್ತಾಗ್ಯದ ಆಗೇನೇನು ಫೋನ್ ಇದ್ದಿದ್ದಿಲ್ಲ ಯಾರ ಫೋನ್ ಹಚ್ಚಿ ಹೇಳ್ಬೇಕಂದ್ರೆ ಇಂಥವ್ ಬರ್ತಾನಂತೇಳಿ ಹೌದಿಲ್ಲ ಅಲ್ಲೇ ಸುದ್ದಿ ನಿನಗೆ ಹಂಗ ಗೊತ್ತಾಯ್ತು ನೀ ಯಾವ ತಪ ಮಾಡಿದೋ ಭಗವಂತ ಅಂದತ್ತವ ಅವಾಗ ಆ ಬ್ಯಾಡ ಮನುಷ್ಯ ಏನ್ ಮಾಡಿದತ್ತ ಮಹರ್ಷಿಗಳೇ ನಾ ಯಾವ ತಪ ಮಾಡಿ ಅನ್ನೋದು ನನ್ನ ಸುದ್ದಿ ನಿಮಗೆ ಗೊತ್ತಾಗಬೇಕಾರ ಮೊದಲು ಮನೆಗೆ ಬರ್ರಿ ಅಂದತ್ತವ ಆ ಬ್ಯಾಡ ಮನುಷ್ಯ ಏನ್ ಮಾಡಿ ದಿನಾಲು ಮಾಂಸ ಕಡಿತಿದ್ದ ಮಾರಾಟ ಮಾಡ್ತಿದ್ದೆ ಇದನ್ನ ಬಿಟ್ರ ಮತ್ತೊಂದು ಏನೋ ಮಾಡ್ತಿದ್ದಿಲ್ಲ ಹೌದಿಲ್ಲ ಮಾಂಸ ಕಡದ ನಿಯತ್ತಿನಿಂದ ಕೆಲಸ ಮಾಡ್ತಿದ್ದ ಕಾಯಕವೇ ಕೈಲಾಸ ಅಂತೇಳಿ ದುಡಿತಿದ್ದ ಅವಾಗ ಜಾಜಿಲ್ ಮಹರ್ಷಿನ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕುಂದ್ರಿಸಿ ಉಪಚಾರ ಮಾಡಿದತ್ತು ಊಟ ಮಾಡಿಸಿ ಅವನು ಹೊಳ್ಳೆ ಗುರುದಕ್ಷಿಣೆಯನ್ನು ಕೊಟ್ಟ ಮನೆಗೆ ಬೀಳ್ಕೊಡುವಂತ ಸಂದರ್ಭದಾಗ ಜಾಜಿಲ್ ಮಹರ್ಷಿ ಬ್ಯಾಡಗ ಕೇಳ್ತಾನಂತ ತಮ್ಮ ಈಗಾರ ಹೇಳೋ ನಮ್ಮ ಊರಾಗ ಆದದ ಸುದ್ದಿ ಹೆಣ್ಮಗಳು ಹೇಳಿದ ಸುದ್ದಿ ನೀ ಇಲ್ಲಿ ಕಾಶಿ ಒಳಗೆ ಹೇಳಿದಿ ನೀ ಯಾವ ತಪ ಮಾಡಿದಿ ಎಂದತ್ತ ಅವಾಗ ಬ್ಯಾಡೇನಂದತ್ತ ಮಹರ್ಷಿಗಳೇ ನಾ ಯಾವ ತಪ ಮಾಡಿಲ್ರಿ ನಾ ಯಾವ ತಪ ಮಾಡಿಲ್ಲ ಈಗೇನ ಹಲ್ಲ ಬಿದ್ದ ಗಲ್ಲ ಒಳಗ ಸೇರಿ ನಡಬಾಗಿ ಕೆಳಗ ಕೂತಾವಲ್ಲ ಇವೇ ಮುದುಕಿ ನನ್ನ ತಾಯಿ ತಂದಿ ಈ ತಾಯಿ ತಂದೆ ಸೇವಾ ಮಾಡೋದು ಬಿಟ್ಟು ನಾ ಮತ್ತಾರು ಸೇವಾ ಮಾಡಿಲ್ರಿ ಅಂತ ಮಗ ಮಾತು ಹೇಳಿದ ಹೌದಿಲ್ಲ ಅದಕ್ಕೆ ಹೇಳಿದಂತ 10 ದೇವರನ್ನು ಪೂಜಿಸುವುದಕ್ಕಿಂತ
ಹೆತ್ತ ದೇವರನ್ನು ಪೂಜಿಸಿ ದೇವರನ್ನು ಕಾಣುವುದೇ ಲೇಸು ಅಂತ ಹೇಳಿರ ಬಂಧುಗಳೇ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಗುಡಿ ಮಾಳಪ್ಪ ಬೀರಪ್ಪ ಅದಕ್ಕೆ ಹೇಳ್ತಾರ ಕರ್ಮತ್ತೆರ ಅಚ್ಚ ಐತೋ ಕಿಸ್ಮತ್ತೆರ ದಾಸಿ ಹೈ ಹೌದು. ನೇತೆರ ಸಾಪ್ ಐತೆ ಗರ್ಮೆ ಮತುರ ಕಾಸಿ ಹೈ ತಿಳಿರು. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಹಿಂಗಂದ್ರ ಹಿಂಗಂದ್ರೆ ಹೆಂಗ್ರಿಪ್ಪ? ಯಾಕಂದ್ರ ಮನುಷ್ಯನಾಗಿ ಹುಟ್ಟಿ ಬಂದ ಮ್ಯಾಲ ಗುರುವಿನ ದೇವರ ದರ್ಶನ ಮಾಡ್ಕೋಬೇಕಾದ್ರ ಕಾಶಿ ಪಂಡರಪುರ ಮಾಡುವಂತ ಹೋಗುವಂತ ಅವಶ್ಯಕತೆ ಇಲ್ಲ. ನಾವ್ ಇದ್ದಲ್ಲೇ ಬಂದ ಭಗವಂತ ದರ್ಶನ ಕೊಡಬೇಕಾದ್ರ ಮನಿಯೊಳಗಿರ್ತಕ್ಕಂತ ಜೀವಂತ ತಾಯಿ ತಂದಿ ಸೇವಾ ಮಾಡ್ರಿ ಅಂತ ಹೇಳಿದ್ರ ಮಾತಾ. ಹೌದ್ರಿಪ್ಪ. ಹೌದಿಲ್ಲ? ಅದಕ್ಕ ಹೆಣ್ಣು ಮಗಳು ಹೇಳಿದ್ಲು ಏನಂತ ಹೇಳಿದ್ರಿಪ್ಪ? ಆ ಏನು ಎತ್ತಿ ಗಿಡದನಕ್ಕಾಗಿ ಸುಟ್ಕೊಂಡದೇನು ಹೇಳಿಲ್ಲ. ಆಕೆ ಪ್ರತಿನಿತ್ಯ ಗಂಡನ ಪಾದ ತೊಳೆದ ಗಂಡನ ಸೇವಾ ಮಾಡ್ತಿದ್ಳು. ಆಕೆಗೆ ಹಿಂದಾಗೋ ಸುದ್ದಿ ಮುಂದಾಗೋ ಸುದ್ದಿ ಆ ಹೆಣ್ಮಗಳ ಗೊತ್ತಾಗ್ತಿತ್ತು. ಈ ಬ್ಯಾಡ್ ಅನ್ನುವಂತ ಕೆಳಜಾತಿ ಮನುಷ್ಯ ಏನದಲ್ಲ ಪ್ರತಿನಿತ್ಯ ತಾಯಿ ತಂದಿನ ಉಪಚಾರ ಮಾಡ್ತಿದ್ದ, ತಾಯಿ ತಂದಿ ಸೇವಾ ಮಾಡ್ತಿದ್ದ. ಹಿಂದಾಗೋ ಸುದ್ದಿ ಮುಂದಾಗೋ ಸುದ್ದಿ ಗೊತ್ತಾಗ್ತಿತ್ತು ಬಂಧುಗಳೇ. ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು, ಗಂಡು ಮಕ್ಕಳಿಗೆ ತಾಯಿ ತಂದಿನೇ ದೇವರು ಅನ್ನುವಂತ ಮಾತನ್ನ ಹೇಳಿ ಹೌದಿಲ್ಲ? ಅದಕ್ಕ ಮಾತಾ ಹಿಂಗ್ ಹೇಳ್ರಿ. ಹಿಂಗ್ ಹೇಳಬೇಕು. ಸುಮ್ಮನೆ 4 ಮಂದಿ ನಗತಾರ ತಿಳ್ಕೊಂಡು ಅವ್ರು ಹೇಳ್ತಿದ್ರು ನೋಡ್ಬೇಕು ನೀವು. ದಾರು ಕುಡಿಯವ್ರದು, ಇಸ್ಪೇಟ್ ಆಡವ್ರದು, ತಾಯಿ ತಂದೆನ ಹೊರಗೆ ಹಾಕಿ ಗಂಡ ಹೆಂಡತಿ ಆರಾಮ್ ಇರ್ಬೇಕಂತ ಹಿಂಗ ಯಾರ ಸಂದೇಶ ಕೊಟ್ರಿ ನೀವು? ಸಂದೇಶ ಕೊಟ್ರಿ ನೀವು. ಹೌದಿಲ್ಲ? ಹೌದು. ಮಾತಾ ಯಾಕಂದ್ರೆ ನೀವು ಕಾಶಿದ ಮಾತಾಡ ಅದಕ್ಕೆ ಆ ವಿಷಯ ಮಾತಾಡಬೇಕಾಗ್ಯದ. ಅದಕ್ಕ ಇನ್ನ ಮುಂದೆ ಮಾತಾಡೋದದ ಕೇಳೋ. ಸುಮಿತ್ರ ಸಾಹಿತ್ಯ ಸೂರದಂಗ ಮೂತ್ತು ಮಗುಳಕ ಬರ್ಬೇಕಾದ್ರ ಬೆಳಗಾವ್ ಬಸ್ಸಿಗೆ ಹತ್ತು. ಬೆಳಗಾವ್ ಬಸ್ಸಿಗೆ ಹತ್ತು. ಯರಗಟ್ಟಿಂದ ಕಿಲೋಮೀಟರ್ 20. ಯರಗಟ್ಟಿಂದ ಕಿಲೋಮೀಟರ್ 20. ನಾದ್ ಕೇಳಿ ಕಾಂತನ್ನ ಹಾಲು ಮತ್ತು ಹಡ್ಡಿ ಹೇಳ ಉಂಡಂಗ ಅಮೃತ ಮಾತ ಕೇಳಿ ಹೇಳ್ತಾರೆ ಎಲ್ಲರಿಗೆ ಗುರ್ತು ಎತ್ತೆಟ್ಟು ಕೂಡಿರಿ ಸವಶಾಂತೋ ಗಮನವಿಟ್ಟು ಕೇಳರಿ ಸವಶಾಂತೋ ಏದಂತ ಹಾಡುದಕ್ಕೆ ಬಂತಾಗಿ ಕೇಳ್ತೀನಿ ಹೇಳೋ ಗಟ್ಟೆ ಮಾತೋ. ಹಾಲು